ಇನ್ನೊಂದೇನಪ್ಪಾ ಅಂದ್ರ ಖುಷಿ ವಿಷಯ. ಈ ಹಾವ್ ನೋಡಿದ ಕೂಡ್ಲೆ ತಮ್ಮಗಳು ಹೇಳಿದ್ರು ಅಣ್ಣ ರಸಲ್ ವೈಪರಿಂದ ಬಂದೈತಿ ಅಂತ ಹೇಳಿ. ಯಾಕಂದ್ರ ರಾಮದುರ್ಗದಾಗ ಎಲ್ಲಾರು ನನ್ನ ವಿಡಿಯೋಗಳು ನೋಡ್ತಾರ. ನೋಡೋದ್ರಿಂದ ವಿಡಿಯೋ ನೋಡಿ ಇದ ಹಾವ್ ಅಂತ ಹೇಳಿ ಐಡೆಂಟಿಫೈ ಆಗತೈತಿ. ಇದ್ರ ಮ್ಯಾಗ ನೋಡ್ರಿ 10 ರೂಪಾಯಿ ಕಾಯಿನ್ ಟೈಪ್ ಇತ್ತಂದ್ರ ರಸಲ್ ವೈಪರ್ ಅಂತ ತಿಳ್ಕೊಂಡ್ಬಿಡುದು. ಎಲ್ರಿಗೂ ನಮಸ್ಕಾರ. ರಾಮದುರ್ಗ ನೇಕಾರಪೇಟೆ ಒಳಗ ರಸಲ್ ವೈಪರ್ ಬಂದೈತಿ. ರಸಲ್ ವೈಪರ್ ಹಿಡಿಬೇಕಾದ್ರೆ ಇಷ್ಟೆಲ್ಲ ಸೇಫ್ಟಿ ಬೇಕು. ಯಾಕಂದ್ರ ರಸಲ್ ವೈಪರ್ಗೆ ವಿಠಲಪೇಟೆ ರಾಮದುರ್ಗದ ವಿಠಲಪೇಟೆ ಒಳಗ ರಸಲ್ ವೈಪರ್ಗೆ ಭೂಮಿ ಮೇಲೆ ಇರುವ ಯಮಧರ್ಮ ಅಂತಾರ. ಅಂದ್ರ ಭೂಮಿ ಮೇಲೆ ಇರುವ ಯಮರಾಜ ಅಂತಾರ. ಯಾಕಪ್ಪ ಅಂದ್ರ ಅದ್ರೊಳಗ 3 ತರ ವಿಷ ಇರ್ತೈತಿ. ಹೆಮೋಟಾಕ್ಸಿಕ್, ಸೈಟೋಟಾಕ್ಸಿಕ್ ಮತ್ತ ನ್ಯೂರೋಟಾಕ್ಸಿಕ್ ಅಂತ ಹೇಳಿ. ಯಾಕಂದ್ರ ಇವ್ 3 ವಿಷಯ ಅದಾವಲ್ಲ ಬಾಳ ಅಂದ್ರ ಬಾಳ ನರ ವಿಷತ್ವವಾಗಿ ಇರ್ತಾವ. ಇದು ಹಾವು ಕಡಿತಂದ್ರ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ಇರುತ್ತೆ. ಗ್ಯಾಂಗ್ರೀನ್ ಅಂದ್ರ ಶುಗರ್ ಕಾಯಿಲೆ ಆದಾಗ ಕೈ ಮತ್ತ ಕಾಲು ಕಟ್ ಮಾಡಿ ತೆಗಿತಾರಲ್ಲ, ಬೆರಳು ಕಟ್ ಮಾಡಿ ತೆಗಿತಾರಲ್ಲ, ಆ ತರ ಕಾಯಿಲೆ ಆಕೈತೆ. ಮತ್ತೆ ಈ ಹಾವು ಕಡಿತಂದ್ರ ಕಿಡ್ನಿ ಮತ್ತ ಲಿವರ್ ಹೋಗೋ ಚಾನ್ಸಸ್ ಬಾಳ ಇರ್ತಾವ. ಕಿಡ್ನಿ ಲಿವರ್ ಹೋಯ್ತಂದ್ರ ಏನಪ್ಪಾ ಅಂದ್ರ ರಕ್ತ ಶುದ್ಧೀಕರಣ ಆಗಂಗಿಲ್ಲ. ಅದಕ್ಕೋಸ್ಕರ ಈ ಹಾವು ಹಿಡಿಬೇಕಾರ ಇಷ್ಟೆಲ್ಲಾ ಸೇಫ್ಟಿ ಆಗಿರ್ಬೇಕು. ಮತ್ತೆ ಇದ ರಾತ್ರಿ ಸಂಚಾರಿ ಹಾವ. ರಾತ್ರಿ ಹೊತ್ತಿನಾಗ ಬಾಳ ಅಂದ್ರ ಬಾಳ ಆಕ್ಟಿವ್ ಆಗಿರ್ತೈತಿ. ಮತ್ತೆ ಇದ ಕುತ್ತ ಏನಪ್ಪಾ ಅಂದ್ರ ಅಟ್ಯಾಕ್ ಮಾಡ್ತೈತಿ. ಯಾವ ತರ ಅಟ್ಯಾಕ್ ಮಾಡ್ತದ ಗೌಪ್ಯವಾಗಿ ಅಟ್ಯಾಕ್ ಮಾಡ್ತಿದ ಕುಂತಿರ್ತೈತಿ, ಬಟ್ ಅಟ್ಯಾಕ್ ಮಾಡ್ಬಿಡ್ತೈತಿ. ಮತ್ತೆ ಟಾರ್ಗೆಟ್ ಮಾಡಿ ಕಡಿಯುವಂತ ಹಾವ. ಈ ಹಾವ ಹಿಡಿದ ಮೇಲೆ ಮತ್ತ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹೇಳ್ತೀನಿ, ನೋಡ್ಬರ್ರಿ. ತೆಗಿತೈತಿ. ಬ್ಯಾಟರಿ ಇಟ್ಕೋರ, ಬ್ಯಾಟರಿ ಕಟ್ಕೋರಿ. ನಾನು ನಿದ್ದಿಗನಾಗದಾನೆ ಕಣ್ಣ ಕಾಣಲ್ಲ. ತಗೋತಮ್ಮ ಮ್ಯಾಗಿನ್ ತಕೋರು. ಸರಿ ಎಲ್ಲಾರು ಸರಿ ಎಲ್ಲಾರು ನೋಡಿದಕ್ಕ ರಸಲ್ ವೈಪರ್ ಅಂತಾರ. ಇದ್ರ ಐಡೆಂಟಿಫೈ ಮಾಡೋದಂದ್ರ ಇದ್ರ ಮ್ಯಾಗ 10 ರೂಪಾಯಿ ಕಾಯಿನ್ ಇರ್ತಾವ. ಆಕ್ಚುಲಿ ಹಿಂಗ್ ಹಿಡ್ಯಾಕ್ ಹೋಗ್ಬಾರ್ದ. ಇದು ಅವೈಜ್ಞಾನಿಕ, ಹಿಂಗ್ ಹಿಡ್ಯಾಕ ಹೋಗ್ಬಾರ್ದ. ಇದ ಹಾವ್ ಐತಲ್ಲ ಹೊಂಚ ಹಾಕಿ ದಾಳಿ ಮಾಡ್ತೈತೆ. ಇದ್ರೊಳಗ 3 ತರ ವಿಷಯ ಇರ್ತಾವ. ಹೆಮೋಟಾಕ್ಸಿಕ್, ಸೈಟೋಟಾಕ್ಸಿಕ್ ಮತ್ತೆ ನ್ಯೂರೋಟಾಕ್ಸಿಕ್ ಅಂತ ಹೇಳಿ. ಈ ಹಾವ್ ಐತಲ್ಲ ಇದು ಕಡಿತಂದ್ರ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ಬಾಳ ಐತೆ. ಮತ್ತ ಲಕ ಹೊಡಿತೈತಿ ಮನುಷ್ಯಾಗ. ಮತ್ತ ಆಮೇಲೆ ಏನಪ್ಪಾ ಕಿಡ್ನಿ ಲಿವರ್ ಹೋಗ್ತಾವ. ಇದು ಎಷ್ಟು ವರ್ಷ ಬದುಕೈತಿ ಅಂದ್ರ 10 ರಿಂದ 15 ವರ್ಷ ಬದುಕೈತಿ. ಈ ಹಾವಿನ ಸಂಖ್ಯೆ ಯಾಕೆ ಜಾಸ್ತಿ ಐತಂದ್ರ ಎಲ್ಲಾ ಹಾವಲ್ಲ ಮೊಟ್ಟೆ ಇಟ್ಟ ಮರಿ ಆಗ್ತಾವ. ಈ ಹಾವ್ ಐತಲ್ಲ ನೇರವಾಗಿ ಮರಿಗಳಿಗೆ ಜನ್ಮ ನೀಡ್ತೈತೆ. ಯಾಕಪ್ಪ ಅಂದ್ರ ಹೊಟ್ಟೆಲೆ ಮೊಟ್ಟೆ ಇಟ್ಕೊಂಡ ಆಮೇಲೆ ನೇರವಾಗಿ ಮರಿಗಳು ಜನ್ಮ ನೀಡ್ತೈತೆ. ಒಂದ್ಸಲ ಜನ್ಮ ನೀಡಿತಂದ್ರ 20, 40, 60 ಒಂದೊಂದ್ಸಲ 75 ಮರಿಗಳು ಸಕಟ ಜನ್ಮ ನೀಡ್ತೈತೆ. ಅದಕ್ಕೋಸ್ಕರ ಇದ್ರ ಸಂಖ್ಯೆ ಬಾಳ ಅಂದ್ರ ಬಾಳ ಐತೆ. ನಾಗರ ಹಾವ್ ಮೊಟ್ಟೆ ಇಡ್ತಂದ್ರ 10 ರಿಂದ 30 ಇರ್ತೈತಿ. ಕ್ಯಾರಿ ಹಾವ್ ಇಡ್ತಂದ್ರ 6 ರಿಂದ 10 ಇರ್ತೈತಿ. ಆದ್ರ ಇದೈತಲ್ಲ 75 ಮರಿಗಳು ಸಕಟ ಜನ್ಮ ನೀಡ್ತೈತಿ. ಅದಕ್ಕೋಸ್ಕರ ಜಾಸ್ತಿ ಅದಾವ ಸಂಖ್ಯೆ. ಮತ್ತೆ ನಮ್ ರಾಮದುರ್ಗದಾಗ ಯಾಕಪ್ಪ ಅಂದ್ರ ಗುಡ್ಡಗಾಡು ಪ್ರದೇಶ ಆಕೈತಲ್ಲ, ಗುಡ್ಡಗಾಡು ಪ್ರದೇಶದಾಗ ಮತ್ತ ಒಣ ಹುಲ್ಲು ಪ್ರದೇಶ ಮತ್ತ ಕೃಷಿ ಭೂಮಿ ಇರ್ತಾವಲ್ಲ ಅಲ್ಲೇ ಬಾಳ ಅಂದ್ರ ಬಾಳ ಇರ್ತಾವ. ಅದಕ್ಕೋಸ್ಕರ ರಾಮದುರ್ಗದಾಗ ಬಾಳ ಅಂದ್ರ ಬಾಳ ಅದಾವ. ಯಾವ್ದೇ ಕಾರಣಕ್ಕೂ ಈ ಹಾವು ಕಡಿ ಮಾತ್ರ ಕಡ್ಸ್ಕೊಳಕ್ ಹೋಗ್ಬಾರ್ದು. ಅಷ್ಟ್ ಮಾಡಿ ಇಟ್ಟು ಬಿಡ್ತೀನಿ. ಬಿಟ್ಬಿಡು. ಸರಿ ತಮ್ಮ ಕಾಲ್ ಬೇಡ ಜಸ್ಟ್ ಸ್ಟಿಕ್ ಕೊಡ್ರ. ಅವರ ಪೊಲೀಸರು ಬಂದಾರೆ. ಏನ್ ಮಾಡ್ತೀರಿ ಈಗ? ಅಣ್ಣ ಬರ್ನ ಚೀಲ ಹಾಕೋದ್ ಹಲ್ಲ ಐತಿರ್ನು ದಮಾರ
ಒಟ್ಟ ಟಚ್ ಮಾಡಕ್ ಹೋಗ್ಬಾರ್ದು. ಎಲ್ರಿಗೂ ನಮಸ್ಕಾರ. ರಾಮದುರ್ಗ ವಿಠ್ಠಲಪೇಟೆ ಒಳಗೆ ಇದೆ ರಸಲ್ ವೈಪರ್ ಹಿಡ್ಕೊಂಡ್ ಬಂದ್ವಿ. ಈ ರಸಲ್ ವೈಪರ್ ಹಿಡಿಬೇಕಾದ್ರೆ ಇದನ್ನ ಟಾಂಗ್ ಯೂಸ್ ಮಾಡಿನೆ. ಆಕ್ಚುಲಿ ಟಾಂಗ್ ಇಂಡಿಯಾದಾಗ ಬ್ಯಾನ್ ಐತಿ. ಆದ್ರೆ ಈ ಟಾಂಗ್ ಏನಪ್ಪಾ ಅಂದ್ರ ಮ್ಯಾಲ ರಬ್ಬಲ್ ಕೋಟಿಂಗ್ ಐತಿ. ಮತ್ತ ನಾನು 8 ವರ್ಷ ಸ್ಟಾರ್ಟ್ ಆತೀಗ ಹಾವ ಹಿಡಿಯಕತ್ತ 2123ನೇ ಹಾವಿದ. ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಬಾಳ ಐತ್ಲ. ಹಾವಿಗೆ ಯಾವ್ದೇ ತರ ತೊಂದರೆ ಆಗ್ಲಾರ್ದಿಂದ ಟಾಂಗ್ ಯೂಸ್ ಮಾಡಿ ಹಿಡಿದಿದ್ದೀನಿ. ಮತ್ತ ಇದ್ರೊಳಗ 3 ಟೈಪ್ ವಿಷಯ ಇರ್ತಾವ: ಹೆಮೋಟಾಕ್ಸಿಕ್, ಸೈಟೋಟಾಕ್ಸಿಕ್, ನ್ಯೂರೋಟಾಕ್ಸಿಕ್ ಅಂತ ಹೇಳಿ. ಬೇಕಾದ್ರೆ ಡೌಟ್ ಇತ್ತನ ಗೂಗಲ್ದಾಗ ಹೋಗಿ ಸರ್ಚ್ ಮಾಡಿ ನೋಡ್ರೆ ನಾ ಹೇಳಿದ್ದ ಕರೆಕ್ಟ್ ಆಗಿರ್ತೈತಿ. ಇದನ್ನೀಗ ಮುಳ್ಳೂರ್ ಗುಡ್ಡಿ ಬಂದು ಬಿಡಾಕ ಇಲ್ಲೇ ಬಿಡ್ತೀವಿ. ನೋಡ್ರಿ, ಈಗ ಇದನ್ನ ಮುಳ್ಳೂರ್ ಗುಡ್ದಾಗ ಬಿಡಾತೀವಿ. ಆಕ್ಚುಲಿ ಇದನ್ನ ಬಿಡುದ್ ಮುನ್ಸಕಟ್ಟ ಕೀಲಿಗೆ ಅದು ಯಾವುದೇ ತರ ಟಚ್ ಆಗ್ಲಾರ್ದ ಬಿಡ್ಬೇಕು. ಈಗ ನೈಟ್ ಹೊತ್ನಾಗ ಭಾಳ ಅಂದ್ರೆ ಭಾಳ ಆಕ್ಟಿವ್ ಇರ್ತೈತೆ ಹಾವ. ರಸಲ್ ವೈಪರ್ ಐತಲ್ಲ, ನೈಟ್ ಹೊತ್ನಾಗ ಭಾಳ ಆಕ್ಟಿವ್ ಇರ್ತೈತಿ. ಇನ್ನೊಂದೇನಪ್ಪ ಅಂದ್ರೆ ಖುಷಿ ವಿಷಯ, ಈ ಹಾವು ನೋಡಿದ ಕೂಡಲೇ ತಮ್ಮಗಳು ಹೇಳಿದ್ರು ಅಣ್ಣ ರಸಲ್ ವೈಪರ್ ಅಂತ ಬಂದೈತಿ ಅಂತೇಳಿ. ಯಾಕಂದ್ರೆ ರಾಮದುರ್ಗದಾಗ ಎಲ್ಲರೂ ನನ್ನ ವಿಡಿಯೋಗಳು ನೋಡೋದ್ರಿಂದ ವಿಡಿಯೋ ನೋಡಿ ಇದಾ ಹಾವ ಅಂತೇಳಿ ಐಡೆಂಟಿಫೈ ಆಗತೈತೆ. ಇದ್ರ ಮ್ಯಾಗ ನೋಡ್ರಿ 10 ರೂಪಾಯಿ ಕಾಯಿನ್ ಟೈಪ್ ಇತ್ತು ಅಂದ್ರೆ ರಸಲ್ ವೈಪರ್ ಅಂತ ತಿಳ್ಕೊಂಡ್ಬಿಡೋದು. ನೈಟ್ ಹೊತ್ನಾಗ ಭಾಳ ಅಂದ್ರೆ ಭಾಳ ಆಕ್ಟಿವ್ ಆಗಿರ್ತೈತಿ ಹಾವ.